ಲಕ್ಷ್ಮಿ ಏನು ಮಾತಾಡಿದ್ಲು ಅಂತ ಹೀಗೆ ಮಾತಾಡ್ತಿದ್ಯಾ ನೀನು? ಈ ಮನೇಲಿ ಯಾರು ಏನೇ ಮಾಡಿದ್ರು ಎಲ್ಲರೂ ಸೇರಿ ಬೈಯೋದು ಮಾತ್ರ ನನಗೆ ಅಲ್ವಾ? ಆಯ್ತಮ್ಮ, ಖುಷಿನಾ? ಎಲ್ಲರೂ ಸೇರಿ ನನಗೆ ಬೈತಿದ್ದಾರೆ, ಸಂತೋಷನಾ? ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಅದಕ್ಕೆ ಐ ಆಮ್ ರಿಯಲಿ ಸಾರಿ. ನೀವು ಕೋಪ ಮಾಡ್ಕೋಬೇಡಿ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಕೋಪ ಮಾಡ್ಕೋಬಾರ್ದಂತೆ. ಏನಾಯ್ತು? ಯಾಕಕ್ಕ ಕೋಪ ಮಾಡ್ಕೊಂಡಿದ್ಯಾ? ಯಾಕೆಲ್ಲ ಹಿಂಗ್ ನಿಂತಿದ್ದೀರಾ? ಏನಾಯ್ತು ಅಂತ? ಏನಾಯ್ತೆ ಅಕ್ಕ? ಏನಿಲ್ಲ ರೀ, ಸಿರಿಗೆ ಎಕ್ಸಾಮ್ ಟೈಮ್ ಅಲ್ವಾ, ಅವಳು ಜಾಸ್ತಿ ಫೋನ್ ಯೂಸ್ ಮಾಡ್ತಿದ್ಲಂತೆ. ಅದಕ್ಕೆ ಫೋನ್ ಯೂಸ್ ಮಾಡಬೇಡ ಅಂತ ಅದಕ್ಕೆ ಬೈತಿದ್ರು. ಅಕ್ಕ, ಇವಾಗ ವರ್ಕ್ ಶೀಟ್ಸ್ ಅಂತೆಲ್ಲ ಫೋನಲ್ಲೇ ಕೊಡ್ತಿರ್ತಾರೆ. ಪಾಪ ಅದಕ್ಕೇನೋ ಪ್ರಿಪೇರ್ ಆಗ್ತಿರ್ತಾಳೆ, ಅದಕ್ಕೆ ಬೈಯೋದಾ? ಲಕ್ಷ್ಮಿ, ಆಫೀಸಿಗೆ ಟೈಮ್ ಆಯ್ತು ನಡಿ. ಅಕ್ಕ, ಹಂಗೆ ಸಿರಿನ ಸ್ಕೂಲಿಗೆ ರೆಡಿ ಮಾಡ್ಬಿಡು. ಸ್ಕೂಲ್ ಹತ್ರ ಬಿಟ್ಟು ಹೋಗ್ತೀನಿ. ನಿಮ್ಗಿನ ಕಾಲೇಜ್ ಗೀಲೇಜ್ ಏನು ಇಲ್ವೇನ್ರು? ಅದ್ ಯಾಕೆ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದೀಯಾ? ಖಾರ ಆಗಲ್ವಾ? ಏನೇ ಮಾಡ್ಕೊಂಡೆ? ಸ್ವಲ್ಪ ನಿಧಾನಕ್ಕೆ ಮಾಡು ಅಂದ್ರೆ ಆಗಲ್ಲ ನಿಂಗೆ? ಹೌದಮ್ಮ, ನನಗ್ ಮಾತ್ರ ನಿಧಾನ, ನಯ, ನಾಜುಕು ಏನೂ ಇಲ್ಲ. ಇದೆಲ್ಲ ಏನಿದ್ರು ಹೊಸದಾಗಿ ನಿನ್ ಸೊಸೆ ಬಂದಿದ್ದಾಳಲ್ಲ, ಅವಳಿಗೆ ಮಾತ್ರ ಇರೋದು. ನಾನೇನೋ ಹೇಳಿದ್ರೆ ನೀನ್ ಸಂಬಂಧ ಇಲ್ಲದೆ ಇರೋದೆಲ್ಲ ಮಾತಾಡ್ತೀಯಲ್ಲೇ. ಏನಾಗಿದೆ ನಿಂಗೆ? ಅಮ್ಮ, ಲ್ಯಾಬ್ ಇದೆ, ಬೇಗ ತಿಂಡಿ ಕೊಡಮ್ಮ. ಲೇಟ್ ಆದ್ರೆ ಬಸ್ಸು ಸಿಗಲ್ಲ. ಒಂದ್ 5 ನಿಮಿಷ ಇರೋ. ತ್ರಿಪುರ, ನೀನ್ ಈ ಮನೆ ಹಿರಿ ಮಗಳು ಕಣೆ. ನಿನಗೆ ನಿಂದೆ ಜವಾಬ್ದಾರಿ ಇದೆ. ಚಿಕ್ಕ ಮಕ್ಳೇನಾದ್ರು ತಪ್ಪು ಮಾಡಿದ್ರೆ, ಗಲಾಟೆ ಮಾಡಿದ್ರೆ ನೀನು ತಿದ್ದಬೇಕು. ಅಂಥದ್ರಲ್ಲಿ ನೀನೇ ಹೀಗೆ ಕೋಪ ಮಾಡ್ಕೊಂಡ್ರೆ ಏನು ಚೆನ್ನಾಗಿರತ್ತೆ ಹೇಳು? ಅಂದ್ರೆ ನಿನ್ ಮಾತಿನ ಅರ್ಥ ಏನು? ನಾನು ಸಿಡಕ್ ಮುತ್ತಿಯೋಳು ಅಂತನಾ? ನಾನೆಲ್ಲೇ ಹಾಗಂದೆ? ಯಾರಿಗಾದ್ರೂ ಬೈಯಕ್ಕೆ ಮುಂಚೆ ಅಷ್ಟೊಂದು ಕೂಗಾಡೋ ಅವಶ್ಯಕತೆ ಇದೆಯಾ ಅಂತ ಸ್ವಲ್ಪ ಯೋಚನೆ ಮಾಡು ಅಂದೆ. ನೀನೇ ಹೇಳು, ಲಕ್ಷ್ಮಿ ನಿನ್ನ ಚಾರ್ಜರ್ ಯೂಸ್ ಮಾಡಿದ್ಲು ಅನ್ನೋ ಕಾರಣಕ್ಕೆ ಅಷ್ಟು ಜಗಳ ಮಾಡಿದ್ದು ಸರಿನಾ? ಆಯ್ತಮ್ಮ, ನಿನ್ ಬೋಧನೆ ಎಲ್ಲ ಮುಗೀತಾ? ಬೋಧನೆ ಅಲ್ಲ ಕಣೆ, ನೀನೇ ಯೋಚನೆ ಮಾಡು. ತಿಂಗಳಿಗೆ 75,000 ದುಡಿತಾಳೆ. ಈ ಥರ ಚಿಕ್ಕ ಚಿಕ್ಕ ವಿಷಯಕ್ಕೂ ನಾವು ಗಲಾಟೆ ಮಾಡ್ತಾ ಇದ್ರೆ, ತಲೆ ತಿರುಗಿ ಮನೆಗೆ ದುಡ್ಡೇ ಕೊಡಲ್ಲ ಅಂತ ಕೂತ್ರೆ ಏನು ಮಾಡ್ತೀಯಾ?